ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ನಾವೇನು ಸುಲಭ ಕೋರಲ್ಲ. ನಾನು ಈ ರಾಜ್ಯದ ನನ್ನ ತಾಯಂದರಿಗೆ ಒಂದು ಮನವಿ ಮಾಡ್ತೇನೆ. ಇಲ್ಲಿ ಇವತ್ತೇನು ಪ್ರಜಾವಾಣಿ ಪತ್ರಿಕೆಯಲ್ಲಿ ಬಂದಿದೆ, ಆ ತಾಯಂದರಿಗೆ ನಾನು ಈ ಪ್ರಕರಣದಲ್ಲಿ ಯಾರು ತಪ್ಪಿದೆಯೋ ಯಾರು ಸರಿ ಇದ್ದಾರೋ ಆ ತಾಯಂದರಿಗೆ ಒಂದು ಮನವಿ ಮಾಡ್ತಕ್ಕಂಥದ್ದು, ದಯವಿಟ್ಟು ಇದು ನಿಮ್ಮ ಫೋಟೋಗಳು, ಯಾರ ಫೋಟೋಗಳು ಇವೆಲ್ಲ ತನಿಖೆಯಿಂದ ಹೊರಗೆ ಬರಬೇಕಲ್ಲ. ನಾನಂತೂ ಆ ವಿಡಿಯೋ ನೋಡಿಲ್ಲ. ಆ ತಾಯಂದ್ರೆ ಇದರಲ್ಲಿ ಇರ್ತಕ್ಕಂದ್ರೆ ಇಲ್ಲಿ ರಾಹುಲ್ ಗಾಂಧಿ ಹೇಳ್ತಾರೆ ಏನು ದೊಡ್ಡ ಸಭೆಯಲ್ಲಿ 400ಕ್ಕೂ ಹೆಚ್ಚಿನ ರೇಪ್ ಆಗಿದೆ ಪ್ರಕರಣ ಇದು ಅಂತಾರೆ. ಆಮೇಲೆ ಅದು ಎಂಥದ್ದು 2976 ಅಂತೆ. 2976 ಯಾಕೆ 3000 ಯಾಕೆ ಮಾಡಲಿಲ್ಲ? 2976 ಅಂತ ಹೇಳಿ ಈಗೇನು ನೀವು ಬಹಿರಂಗಗೊಳಿಸಿದ್ದೀರಿ. ಇಲ್ಲಿವರೆಗೆ ಎಷ್ಟು ಜನ ಸಂತ್ರಸ್ತರೇ ಬಂದಿದ್ದಾರೆ, ಅದು ನಿಮ್ಮಗಳ ಒತ್ತಡಗಳಲ್ಲಿ. ಅದೆಲ್ಲ ಇವತ್ತು ಇದೆಂಥದ್ದು ನಮ್ಮ ಮಹಿಳಾ ಆಯೋಗದ ಅಧ್ಯಕ್ಷರು ರಾಜ್ಯದ ಏನೋ ನನ್ನ ಪಕ್ಷದ ಕಾರ್ಯಕರ್ತರು ಹೋಗಿ ಕಂಪ್ಲೇಂಟ್ ಕೊಡೋಕೆ ಹೋಗಬೇಡಿ ಅಂತೇಳಿ ಒತ್ತಡ ಆಗ್ತಾವ್ರೆ ಅಂತೇಳಿ ಆಯಮ್ಮ ಬೇರೆ ಇವತ್ತೊಂದು ಹೇಳಿಕೆ ನೋಡಿದೆ. ಇವತ್ತು ಅವ್ರಿಗೆ ಹೇಳ್ತೀನಿ, ಮಾತಾಯಿಗೆ ಏನು ನಡೀತಾ ಇದೆ ಪಾಪ, ನೀವು ಜಾಗದಲ್ಲಿ ಕೂತಿದ್ದೀರಿ, ಮಹಿಳೆಯ ರಕ್ಷಣೆ ಕೊಡಲಿಕ್ಕೆ ಅಧ್ಯಕ್ಷರಾಗಿ ನೋಡಿ. 20 ದಿವಸದಿಂದ ಯಾವ ರೀತಿ ತನಿಖೆ ನಡೀತಿದೆ, ಯಾರನ್ನ ಇವತ್ತು ಮೊದಲು ಹಿಡಿಬೇಕಾಗಿದೆ ಹಿಡಿದಿದ್ದಾರ. ರಾಹುಲ್ ಗಾಂಧಿ 400 ಅಂತೇಳಿ ಕ್ಲಿಯರೆನ್ಸ್ ಕೊಟ್ಬಿಟ್ರು, 400 ಜನದ್ದು ರೇಪ್ ಆಗಿದೆ ಅಂತ. ಹೇಳಪ್ಪ ರಾಹುಲ್ ಗಾಂಧಿ ಅವರೇ, ನಿಮ್ಮ ಹತ್ರ ಎಷ್ಟೇ ಮಾಹಿತಿ ಕಳಿಸಪ್ಪ ಅವ್ರನ್ನ. ಪಾಪ ನಮ್ಮ ಮಂತ್ರಿಗಳೆಲ್ಲ ಹೇಳ್ತಾವ್ರಲ್ಲ, JDSನವರಾಗಲಿ BJPಯವರಾಗಲಿ ಆ ಮಹಿಳೆಯರಿಗೆ ಸಂತ್ರಸ್ತ ಮಹಿಳೆಯರಿಗೆ ಅವ್ರನ್ನ ಭೇಟಿ ಮಾಡಿ ಅವರು ಧೈರ್ಯ ತುಂಬತಕ್ಕಂಥ ಕೆಲಸ ಮಾಡಬೇಕು ಅಂತ ಹೇಳ್ತಾವ್ರೆ. ನೀವೇನು ಮಾಡಬೇಕು? ನೀವೇನು ಮಾಡಿದ್ದೀರಿ? ನೀವು ಅವ್ರ ಫೋಟೋಗಳು, ಪಾಪ ಅವ್ರ ಫೋಟೋ ಅವರು ಅದರಲ್ಲಿ ಇದ್ದಾರೋ ಇಲ್ವೋ, ಅದು ಯಾರು ಫೋಟೋಗಳು ತೆಗೆದು ಹಾಕೊಂಡಿದ್ದೀರೋ, ಆ ಕುಟುಂಬಗಳನ್ನ ಹಾಳು ಮಾಡಿದ್ರು ನೀವು. ಯಾರ್ಯಾರ ಫೋಟೋ ಯಾವ್ಯಾವ ದೇಹಕ್ಕೆ ತಗಲಾಕಿದ್ರು. ಇತ್ತೀಚೆಗೆ ನೀವೇ ಕೆಲವು ಪ್ರೋಗ್ರಾಮ್ಗಳು ಮಾಡಿದ್ದೀರಿ ನಮ್ಮ ಮಾಧ್ಯಮ ಸ್ನೇಹಿತರು. ಯಾವುದೋ ರಶ್ಮಿಕಾ ಮಂದಣ್ಣ, ನಮ್ಮ ಕನ್ನಡದ ಹೆಣ್ಮಗಳು, ಯಾವ ರೀತಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳಿ ಏನೋ ಬಂದು ಆ ಹೆಣ್ಮಗಳು ಫೋಟೋ ಯಾವ ರೀತಿ ತೋರಿಸಿದ್ರಿ ಬಂದಿದೆ ಅಂತೇಳಿ. ಈ ಇನ್ನೊಬ್ಳು ಹೆಣ್ಮಗಳು ಅದು ನಂದಲ್ಲ ಅಂತೇಳಿ ಸೈಬರ್ ಕ್ರೈಮಿಗೆ ಕೊಟ್ಟು ತನಿಖೆ ಮಾಡಿ ಅಂತ ಇನ್ನೊಂದು ಹೆಣ್ಮಗಳಿಗೆ ಹೇಳಿದ್ದಾರೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅದರಿಂದ ನಾನು ಸಂತ್ರಸ್ತ ಮಹಿಳೆಯರಿಗೆ ದಯವಿಟ್ಟು ನಿಮ್ಮ ಕುಟುಂಬಕ್ಕೂ ಮನವಿ ಮಾಡಿ, ನಮ್ಮ ಫೋಟೋ ಅಲ್ವೋ ಇದು ಯಾರ್ಯಾರು ಮಾಡ್ಕೊಂಡೇನೋ ಮಾಡಿದ್ದಾರೆ, ಈ ಒಂದು ಮಾನಸಿಕವಾಗಿ ನಿಮ್ಮ ಮೇಲೆ ಒತ್ತಡಗಳೇನಿದೆ ಕೈ ಜೋಡಿಸಿ ಮನವಿ ಮಾಡ್ತೇನೆ. ಕುಗ್ಗಬೇಡಿ ಮಾನಸಿಕವಾಗಿ. ಇಲ್ಲ, ನಾನು ಇವತ್ತು ದೇವೇಗೌಡರಾಗಲಿ ನಾನು ಒಂದು ಮಾತು ಹೇಳ್ತೇನೆ, ಏನಾದರೂ ನಮ್ಮ ಕುಟುಂಬದಿಂದ ತಪ್ಪಾಗಿದ್ದರೆ, ನಮ್ಮ ಕುಟುಂಬದಿಂದ ತಪ್ಪಾಗಿದ್ದರೆ, ಇಲ್ಲ ಪ್ರಜ್ವಲಿಂದಲೇ ತಪ್ಪಾಗಿದ್ದರೆ, ಇನ್ನೂ ನನಗೆ ಗೊತ್ತಿಲ್ಲ ತಪ್ಪಾಗಿದೆಯೋ ತಪ್ಪಾಗಿಲ್ವೋ, ಸಾರ್ವಜನಿಕವಾಗಿ ನಾನು ಮನವಿ ಮಾಡ್ತೇನೆ ಆ ಕುಟುಂಬಗಳಿಗೆ, ದಯವಿಟ್ಟು ಯಾವುದೇ ಕಾರಣಕ್ಕೂ ಹಂಚಬೇಡಿ. ನಾವಂತ ಮನುಷ್ಯತ್ವ ಇಲ್ಲದೆ ಇರತಕ್ಕಂಥ ಜನ ಅಲ್ಲ. ಕೇವಲ ರಾಜಕೀಯದ ಒಂದು ಚುನಾವಣೆ ಗೆಲ್ಲಲಿಕ್ಕೆ ಈ ಮಟ್ಟಕ್ಕೆ ಕುಟುಂಬಗಳ ಮನೆ ಹಾಳು ಮಾಡಬೇಕಾ? ಈ ವಿಷಯ ನಿಮ್ಮ ಕೈಗೆ ಗೊತ್ತಾಗಿದೆ, ಇದೆಲ್ಲ ತೆಗೆದಿಟ್ಕೊಂಡ್ರಲ್ಲ, ಗೊತ್ತಿದೆ ಶಿವಕುಮಾರ್ ಅವರೇ. ಆ ವ್ಯಕ್ತಿ ಡ್ರೈವರ್ ಆಗಿದ್ದವನು, ಅವನು ಏನೇನು ಮಾಡ್ದ ಈ ಮನೆಯೊಳಗೆ,
ಈ ಮನೆ ಒಳಗೆ ಅಂದರೆ ಅಲ್ಲಿ ಹೊಳೆನರಸೀಪುರದ ರೇವಣ್ಣವ್ರ ಮನೆ ಒಳಗೆ ಅವನು ಅಲ್ಲಿ ಏನೇನು ಟೋಪಿ ಹಾಕಿ ಯಾರ ಮನೆಗೆ ಹೋದ, ಆ ಮನೆಗೆ ಹೋದವರು ಅವ್ರು ಯಾರು ನಿಮ್ಮ ಹತ್ರ ಕರ್ಕೊಂಬಂದ್ರಿ ಇವನ್ನ, ಅಲ್ಲಿ ಕೂತ್ಕೊಂಡು ಮನೆ ಒಳಗೆ ಯಾವ ರೀತಿ ಪೆನ್ ಡ್ರೈವ್ನ ಟ್ರಾನ್ಸ್ಫರ್ ಮಾಡ್ಕೊಂಡ್ರಿ, ಇದನ್ನ ನಿಮ್ಮ ಒಂದು ರಾಜಕೀಯ ಇದ್ರ ಮೇಲೆ ಅಂತಸ್ತು ಕಟ್ಟಬೇಕಾ, ರಾಜಕೀಯದ ಅಂತಸ್ತನ್ನ ಗೊತ್ತಿದೆ. ಯಾಕೆ ನೀವು ಇವೆಲ್ಲ ಮಾಡಿದ್ದೀರಿ? ಇವತ್ತು ಬೆಂಗಳೂರು ಗ್ರಾಮಾಂತರ ಗೆಲ್ಲಲ್ಲ ನಿಮ್ಮ ತಮ್ಮ, ಮಂಡ್ಯದಲ್ಲಿ ನಾನು ಮುಗಿಸ್ಬೇಕು ಅಂತ ಇದ್ದೀರಿ, ಮಂಡ್ಯದಲ್ಲಿ ನನ್ನ ಪಕ್ಷ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಗೊತ್ತಾಯಿತು. ತುಮಕೂರು ಇಲ್ಲ, ಚಿಕ್ಕಬಳ್ಳಾಪುರ ಇಲ್ಲ, ಒಕ್ಕಲಿಗರ ಅದೆಂಥದ್ದು ನಾಯಕ ಆಗಬೇಕು ಅಂತಂದ್ರೆ ನಾನಂತೂ ಎಲ್ಲೂ ಒಕ್ಕಲಿಗ ನಾಯಕ ಆಗಬೇಕು ಅಂತೇಳಿ ದೇವೇಗೌಡರಿಗೆ ಆಲ್ಟರ್ನೇಟ್ ಅಂತೇಳಿ ನಾನಂತೂ ಅನ್ಕೊಂಡಿಲ್ಲ. ನಾನು ಸಾಮಾನ್ಯ ಕಾರ್ಯಕರ್ತ. ನಾನು ಈ ನಾಡಿನ ಯಾವುದೇ ಕುಟುಂಬಗಳು ಯಾವುದೇ ಜಾತಿಯ ಜನ ಬಂದರೂ ಗೌರವಿಸೋರಿಗೆ ಕೆಲಸ ಮಾಡೋನು. ನಾನೇನೋ ಒಂದು ಒಕ್ಕಲಿಗದ ನಾಯಕತ್ವದ ಪೌರತ್ವ ತಗೋಬೇಕಾಗಿಲ್ಲ, ನಾನು ಪಾರ್ಪತ್ಯಗಾರ ಆಗಬೇಕಾಗಿಲ್ಲ. ಇವತ್ತು ಇಂಥ ಒಂದು ರಾಜಕಾರಣದಲ್ಲಿ ಏನೋ ಸ್ಥಾನಮಾನ ಗಿಟ್ಟಿಸ್ಕೊಳ್ಳಿಕ್ಕೆ ಆ ಅಮಾಯಕ ಕುಟುಂಬಗಳಿಗೆ ಹೆಣ್ಣು ಮಕ್ಕಳನ್ನ ನಾವು ತಂದಿರೋದು, ಪ್ರಚಾರ ಮಾಡಿ ಬೀದಿ ಬೀದಿಯಲ್ಲಿ ನಾವು ಪ್ರೀತಮ್ ಕೂಡ ಏನೋ ಹೇಳಿದ್ ನೋಡಿದೆ ನಾನು, 15 ಲಕ್ಷ ಪೆನ್ ಡ್ರೈವ್ ಹಂಚಿದ್ದೀವಿ ಅಂತಲೂ ಏನೋ ಹಂಚವ್ರೆ ಅಂತೇಳಿ ಹಾಸನ ಜಿಲ್ಲೆ ಒಂದರಲ್ಲಿ 15 ಲಕ್ಷ ಮನೆನೂ ಈಗ ಸರ್ಚ್ ಮಾಡಬೇಕು ಅಂತ. ಇಂಥ ರಾಜಕೀಯ ಮಾಡಬೇಕಾ ಶಿವಕುಮಾರ್ ಅವರೇ? ದೇವೇಗೌಡರ ಕುಟುಂಬ ಏನೋ ಹೇಳ್ತಾ ಇರೋದು ಎಂಥದ್ದು ಅದು ಒಂದಿದೆ, ಇದೇನೋ ದೇವರಾಜೇಗೌಡರು ಶಿವರಾಮೇಗೌಡರು ಇದರಲ್ಲಿ ಅವರ ಕುಟುಂಬವನ್ನು ಬಲಿ ಹಾಕುವುದಕ್ಕೆ ಗೌರ್ಮೆಂಟ್ ತೀರ್ಮಾನ ಮಾಡಿಬಿಟ್ಟಿದ್ದಾರೆ. ಬಲಿ ಹಾಕಲಿಕ್ಕೆ ದೇವೇಗೌಡರ ಕುಟುಂಬನ. ಇದು ಆ ಅಮಾಯಕಿ ಹೆಣ್ಣು ಮಕ್ಕಳನ್ನ ಕ್ಯಾಸೆಟ್ ಬಿಟ್ಟು ಶಿವಕುಮಾರ್ ಅವರೇ ನಿದ್ದೆ ಬರುತ್ತಾ ನಿಮಗೆ ರಾತ್ರಿ ಮನೆಯಲ್ಲಿ? ಕೇಳಲಿಕ್ಕೆ ಬಯಸ್ತೀನಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.